Divine Grace Igniter. ಸಂತ ಆಗ್ನೆಸ್ ರವರ ದೇಹಸಿರಿಯನ್ನು ವರ್ಣಿಸಲು ಎಲ್ಲ ದೇಶಗಳ ನಾಲಿಗೆಗಳನ್ನು ಮತ್ತು ಪೆನ್ನುಗಳನ್ನು ಬಳಸಿಕೊಳ್ಳಬೇಕು. ಏಕೆಂದರೆ ಆಕೆ ತನ್ನ ದೇಹಸಿರಿಯ ದೆಸೆಯಿಂದ ಹಿಂಸಕರಿಂದ ಅನುಭವಿಸಿದ ಕಠೋರ ಮತ್ತು ಉಗ್ರ ಯಾತನೆ ಮತ್ತು ಆ ದೇಹಸಿರಿಯನ್ನು ಅಪವಿತ್ರಗೊಳಿಸಲು ಅನುವು ಮಾಡಿಕೊಡದೆ ಅದನ್ನು ಕ್ರಿಸ್ತನಿಗೆ ಸಮರ್ಪಿಸಿದ ಪರಿಯನ್ನು ಮತ್ತು ಅದರ ನಾಮವನ್ನು ದೇವರ ಮಹಿಮೆಯನ್ನು ಉತ್ತುಂಗಕ್ಕೇರಿಸಿದ ರೀತಿ ವಿಸ್ಮಯಕಾರಿಯಾಗಿದೆ ಎಂದು ಸಂತ ಅಂಬೋಸರು ಉಲ್ಲೇಖಿಸಿದ್ದಾರೆ. ಸಂತ ಅಂಬೋಸ್ ರವರ ಪ್ರಕಾರ ಸಂತ ಆಗ್ನೆಸ್ ಅವರಿಗೆ ಕೇವಲ 13 ವರ್ಷ ವಯಸ್ಸು. ಆದರೆ ಆಕೆಯ ದೇಹದ ಸಿರಿ ಅಥವಾ ಆಕೆಯ ಚೆಲುವು, ಸೊಗಸು, ಸೌಂದರ್ಯ ಅಂದಿನ ಸಮಾಜದ ಎಲ್ಲ ಸಿರಿವಂತರನ್ನು ಆಕರ್ಷಿಸಿತು. ಅನೇಕ ಕುಲೀನಸ್ಥರು ಆಕೆಯ ದೇಹಸಿರಿಯನ್ನು ಕಂಡು ಆಕೆಯನ್ನು ಮದುವೆಯಾಗುವುದಾಗಿ ಅವರ ಮನೆಗೆ ಬರುವವರಾದರು. ಸಂತ ಆಗ್ನೆಸ್ ರವರು ತನ್ನನ್ನು ವರಿಸುವುದಕ್ಕೆ ಬಂದವರಿಗೆಲ್ಲ, ನಾನು ಈ ಕಣ್ಣುಗಳಿಗೆ ಗೋಚರವಾಗದಂತಹ ಕ್ರಿಸ್ತನನ್ನು ಈಗಾಗಲೇ ವರಿಸಿದ್ದೇನೆ. ಆತನಿಗೆ ಮಾತ್ರ ಈ ದೇಹಾತ್ಮಗಳು ಸಮರ್ಪಿತ. ಆದ್ದರಿಂದ ಇಹಲೋಕದ ಯಾವ ಪುರುಷನನ್ನು ವರಿಸಲ ಸಾಧ್ಯ ಎಂದು ನಿವೇದಿಸುತ್ತಿದ್ದರು. ಅನೇಕ ಸಿರಿವಂತರು ಆಕೆಯನ್ನು ವರಿಸಲು ಅನೇಕ ಬಗೆಯ ಕಸರತ್ತು ಮಾಡಿದರು. ಆಕೆ ಒಗ್ಗದ ಕಾರಣ ಅಂದಿನ ಕಾಲಕ್ಕೆ ಕ್ರೈಸ್ತರ ಕಗ್ಗೋಲೆಕಾರನೆಂದು ಹೆಸರು ಮಾಡಿದ್ದ ಡಯೋಕೋಸಿನ್ ಅವರ ಗಮನಕ್ಕೆ ಸಂತ ಆಗ್ನೆಸ್ ಒಬ್ಬ ಕ್ರೈಸ್ತಳೆಂದು ತೋರಿಸಿಕೊಟ್ಟು ಬಿಟ್ಟರು. ಎಟುಕದ ದ್ರಾಕ್ಷಿ ಆ ಸಿರಿವಂತರ ಪಾಲಿಗೆ ಹುಳಿಯಾಗಿ ಕಂಡಿತು. ಡಯೋಕ್ಸೇಸಿನ್ನನ ಆಡಳಿತದಲ್ಲಿ ಸಂತ ಆಗ್ನೆಸ್ ಅನೇಕ ಬಗೆಯ ಹಿಂಸೆಗಳನ್ನು ಅನುಭವಿಸಬೇಕಾಯಿತು. ಸಂತ ಆಗ್ನೆಸ್ ಅವರನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ ಮೇಲೆ ನ್ಯಾಯಾಧೀಶನು ಮೊದಲಿಗೆ ಮೃದುವಾಗಿಯೇ ಮಾತನಾಡುತ್ತಾ ಹಲವಾರು ಭವಿಷ್ಯದ ಭೋಗಗಳನ್ನು ವಿವರಿಸುವುದರ ಮೂಲಕ ಆಕೆಗೆ ಆಮಿಷಗಳನ್ನು ಒಡ್ಡಿದರು. ಆದರೂ ಸಂತ ಆಗ್ನೆಸ್ ರವರು ನ್ಯಾಯಾಧೀಶರ ಆಮಿಷಗಳನ್ನೆಲ್ಲ ಪರಿಗಣಿಸದೆ ಸದಾಕಾಲ ಹೀಗೆಂದು ಪುನರುಚ್ಚರಿಸುತ್ತಾ, ಯೇಸು ಕ್ರಿಸ್ತರು ಮಾತ್ರವೇ ನನ್ನ ಮದುವಣಿಗ, ಅವರನ್ನು ಬಿಟ್ಟು ಯಾರನ್ನೂ ಸಹ ನಾನು ವರಿಸಲಾರೆ ಎನ್ನುತ್ತಿದ್ದಳು. ಆ ಬಳಿಕ ನ್ಯಾಯಾಧೀಶನು ಕೊಂಚ ಮಟ್ಟಿಗೆ ತನ್ನ ಮಾತಿನಲ್ಲಿ ಕಠಿಣತೆಯನ್ನು ತಾಳುತ್ತಾ ಬೆದರಿಸಿದನು. ಸಂತ ಆಗ್ನೆಸ್ ರವರು ಆ ಯಾವ ಮಾತುಗಳಿಗೂ ಜಗ್ಗದೆ ಒಬ್ಬ ಸ್ಥೈರ್ಯವಂತ ಯುವಕನಂತೆ ಮಾತನಾಡುತ್ತಾ, ತಾನು ಚಿತ್ರಹಿಂಸೆಗೂ ಮತ್ತು ಸಾವಿಗೂ ಸಿದ್ಧಳಾಗಿದ್ದೇನೆ ಎಂದರು. ಅನಂತರ ನ್ಯಾಯಾಧೀಶನು ಬೆಂಕಿಯಲ್ಲಿ ಕಾಯಿಸಿದ ಕಬ್ಬಿಣದ ಸಲಾಕೆಗಳನ್ನು, ಬೆಂಕಿಯನ್ನು ಮತ್ತು ಇತರ ಭಯಂಕರವಾದ ಸ್ಥಿತಿಗಳ ಚಿತ್ರಣಗಳನ್ನು ಆಕೆಯ ಮುಂದೆ ಪ್ರದರ್ಶಿಸಿ ಆಕೆಯ ಮನಸ್ಸನ್ನು ಬದಲಿಸಲು ಶತಪ್ರಯತ್ನ ಪಟ್ಟರೂ ಆಕೆಯು ಯೇಸುವೇ ನನ್ನ ಯಜಮಾನರು ಎಂದು ದೃಢ ಭಾವನೆಯಿಂದ ಹೇಳುತ್ತಲೇ ಹೋದಳು. ಕುಪಿತಗೊಂಡ ನ್ಯಾಯಾಧೀಶರು ಕೊನೆಗೆ ಸಂತ ಆಗ್ನೆಸ್ ಅವರನ್ನು ಚಕ್ರವರ್ತಿಯ ಮತ್ತು ಇತರ ಮೂರ್ತಿಗಳ ಸನ್ನಿಧಾನಕ್ಕೆ ಎಳೆದು ತಂದು ಅವುಗಳಿಗೆ ಧೂಪ ಹಾಕುವಂತೆ ಬಲವಂತಪಡಿಸತೊಡಗಿದರು. ಸಂತ ಆಗ್ನೆಸ್ ರವರು ಯಾರ ಬಲವಂತಕ್ಕೂ ಜಗ್ಗದೆ ಮೂರ್ತಿಗಳಿಗೆ ಧೂಪ ಹಾಕದೆ ನಿರ್ಭೀತಳಾಗಿಯೇ ತನ್ನ ಅಣೆಯ ಮೇಲೆ ಶಿಲುಬೆ ಗುರುತನ್ನು ಹಾಕಿದಳು. ಸಂತ ಆಗ್ನೆಸ್ ಅವರ ಸದೃಢ ಮನೋಭಾವನೆಯನ್ನು ಕಂಡು ಕಡುಕೋಪಗೊಂಡ ಅವರು ಆಕೆಯನ್ನು ಸೂಳೆಯರ ನಿಲಯಕ್ಕೆ ಕಳುಹಿಸಿಕೊಡುವುದಾಗಿಯೂ ಮತ್ತು ಅಲ್ಲಿ ಆಕೆಯ ಪರಿಶುದ್ಧ ಶೀಲವನ್ನು ಕೆಡಿಸುವುದಾಗಿಯೂ ಅಬ್ಬರಿಸಿದನು. ಆದರೂ ಸಂತ ಆಗ್ನೆಸ್ ರವರು ಅವರ ಯಾವ ಹೆದರಿಕೆಗೂ ತಲೆದೂಗಲಿಲ್ಲ. ಬದಲಿಗೆ ಆಕೆ ಇಂತೆಂದು ನುಡಿದಳು, ಯೇಸು ಕ್ರಿಸ್ತರು ತಮ್ಮ ಅನುಯಾಯಿಗಳ ಪರಿಶುದ್ಧ ಶೀಲವನ್ನು ಎಂದಿಗೂ ಕೇಡಬಿಡಲಾರ. ನೀವು ನಿಮ್ಮ ಕತ್ತಿಯನ್ನು ನನ್ನ ರಕ್ತದಲ್ಲಿ ತೊಳೆಯಿಸಬಹುದು, ಆದರೆ ಅದು ಶೀಲವನ್ನು ಅಪವಿತ್ರಗೊಳಿಸಲಾರದು. ಅದಕ್ಕೆ ಯೇಸು ಅವಕಾಶ ಮಾಡಿಕೊಡಲಾರರು ಎಂದು ಧೈರ್ಯದಿಂದಲೇ ಕ್ರಿಸ್ತರ ಮೇಲಿನ ಅಪಾರ ನಂಬಿಕೆಯಿಂದಲೇ ಘೋಷಿಸಿದಳು. ಸಂತರ ಮಾತನ್ನು ಆಲಿಸಿದ ಗೌರರನ ಕೋಪ ಇನ್ನೂ ಉಗ್ರರೂಪ ತಾಳಿತು. ಗೌರರ್ ಆಕೆಯನ್ನು ಸಾರ್ವಜನಿಕರ ವೇಶ್ಯಾವಾಟಿಕೆಯ ಗೃಹಕ್ಕೆ ತಳ್ಳಿದರು. ಅಲ್ಲಿಗೆ ಅನೇಕ ಕಾಮುಕ ಹುಡುಗರು ಲಗ್ಗೆ ಹಾಕಿದರು.
ಸಂತ ಆಗ್ನೆಸ್ ರವರ ದೇಹ ಸಿರಿಯನ್ನು ಸೂರೆಗೊಳ್ಳುವ ಸಲುವಾಗಿ ಆಕೆಯ ಸಮೀಪಕ್ಕೆ ಆತುರವಾಗಿ ಮುನ್ನುಗ್ಗಿದ ಅನೇಕ ಕಾಮುಕರು ಆಕೆಯ ಕಾಂತಿಭರಿತವಾದ ಮುಖವನ್ನು ಕಂಡು ಹತ್ತಿರ ಹೋಗಲು ಹೆದರಿದರು. ಆ ಅನೇಕ ಕಾಮುಕರಲ್ಲಿ ಒಬ್ಬನು ಮಾತ್ರ ಸಂತ ಆಗ್ನೆಸ್ ರವರ ದೇಹ ಸಿರಿಯನ್ನು ಕಾಣುವ ಹಠದಿಂದ ಆಕೆಯ ವಸ್ತ್ರವನ್ನು ನಿರ್ವಸ್ತ್ರಗೊಳಿಸಿ ನೋಡಬೇಕೆನ್ನುವ ಪ್ರಯತ್ನ ಮಾಡಲೆತ್ನಿಸಿದಾಗ ಆಕಾಶದಿಂದ ಹೊರಹೊಮ್ಮಿದ ಪ್ರಕಾರವಾದ ಮಿಂಚೊಂದು ಆ ಕಾಮುಕನ ಕಣ್ಣುಗಳನ್ನು ಕುರುಡುಗೊಳಿಸಿತು. ಆತನು ಕಿರುಚಾಡುತ್ತಾ ನೆಲದ ಮೇಲೆ ದೊಪ್ಪೆಂದು ಬಿದ್ದು ಬಿಟ್ಟನು. ಅವನ ಸಮೀಪದಲ್ಲಿಯೇ ಇದ್ದ ಕೆಲವರು ಆತನನ್ನು ಮೇಲಕ್ಕೆತ್ತಿಕೊಂಡು ಅಣತಿ ದೂರದಲ್ಲಿ ತಮ್ಮ ರಕ್ಷಕನಾದ ಯೇಸುವಿಗೆ ಸ್ತುತಿ ಗೀತೆಗಳನ್ನು ಹಾಡುತ್ತಾ ಇದ್ದ ಸಂತ ಆಗ್ನೆಸ್ ರವರ ಸಮ್ಮುಖದಲ್ಲಿ ನಿಲ್ಲಿಸಿದರು. ಸಂತ ಆಗ್ನೆಸ್ ರವರು ಕಾಮುಕನಿಗೆ ಆದ ಉಪದ್ರವಕ್ಕೆ ಮರುಗಿ ಯೇಸುವಿನ ದಿವ್ಯ ಶಕ್ತಿಯನ್ನು ಬೇಡುತ್ತಾ ಆತನಿಗೆ ಮರಳಿ ಕಣ್ಣು ಕಾಣುವಂತಹ ಸೌಭಾಗ್ಯವನ್ನು ದಯಪಾಲಿಸಿದರು. ಕೊನೆಗೆ ಕೋಪಗೊಂಡ ಗವರ್ನರ್ ಆಕೆಗೆ ಮರಣದಂಡನೆ ವಿಧಿಸಿದನು. ಹಲವಾರು ಜನರು ಈ ಸಣ್ಣ ವಯಸ್ಸಿನ ಚೆಲುವೆ ಸಾಯಲು ಹೋಗುತ್ತಿರುವುದನ್ನು ಕಂಡು ಗೋಳಾಡಿದರು. ಆದರೂ ಸೈನಿಕರು ಆಕೆಯನ್ನು ಶಿರಚ್ಛೇದನ ಮಾಡಿದರು. ಸಂತ ಆಗ್ನೆಸ್ ರವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.